ಸೊ ರೀಸೆಂಟಾಗಿ 6 ಲೈನ್ ಗ್ರೀನ್ ಕಾರಿಡಾರನ್ನು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ 6 ಲೈನ್ ಗ್ರೀನ್ ಕಾರಿಡಾರ್ ಓಕೆ ಎಸ್ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಮಹಾರಾಷ್ಟ್ರ ಸರ್ಕಾರ ಅನುಮೋದನೆ ಕೊಡ್ತು. ಆಯಿತಾ? ಎಲ್ಲಿಂದ ಅಂತಂದರೆ ಮಾತಾಡಬೇಡಿ, ಸುಮ್ಮನೆ ನೋಡಿ, ಇಲ್ಲಿ ನಾಶಿಕ್ ಬರುತ್ತೆ. ಓಕೆ, ಇದೇನು ರೂಟ್ ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ನಿಮಗೆ ಏನು ಅರ್ಥ ಆಗೇನ ಕಾರಣ. ನಾಶಿಕ್ಕಿಂದ ಸೋಲಾಪುರಿಂದ ಅಕ್ಕಲಕೋಟ್. ಓಕೆ, ಅಕ್ಕಲ್ಕೋಟ್. ಸೊ ಇಲ್ಲಿಂದ ನೋಡಿ, ಮಾತಾಡಬೇಡಿ. ಸೊ ನಾಶಿಕ್, ಸೋಲಾಪುರ್ ಮತ್ತು ಅಕ್ಕಲ್ಕೋಟನ್ನು ಕನೆಕ್ಟ್ ಮಾಡುವಂಥ ಒಂದು ಗ್ರೀನ್ ಫೀಲ್ಡ್ ಕಾರಿಡಾರನ್ನು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಮಹಾರಾಷ್ಟ್ರ ಸರ್ಕಾರ ಅನುಮೋದನೆ ಕೊಟ್ಟಿದೆ. ಸರ್ ಈಗ ನೋಡಿ ಸರ್, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸಲ್ಲಿ ಮಾತಾಡಬೇಡಿ. ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಈಗ ತಾನೇ ಹೇಳಿದ್ದೀನಿ. ಇನ್ಫ್ರಾಸ್ಟ್ರಕ್ಚರ್ ಅಂದ್ರೇನು ಅಂತ: ರೋಡು, ರೈಲ್ವೇಸು, ಪೋರ್ಟು, ಏರ್ಪೋರ್ಟು, ಡ್ಯಾಮ್ಸು, ಬ್ರಿಡ್ಜಸ್ಸು, ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನ್ಸು ಎಲ್ಲ ಇನ್ಫ್ರಾಸ್ಟ್ರಕ್ಚರಲ್ಲಿ there are 2 types. ಓಕೆ, ಒಂದು ಗ್ರೀನ್ ಫೀಲ್ಡ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರೀತೀವಿ. ಓಕೆ, ಇನ್ನೊಂದು ಬ್ರೌನ್ ಫೀಲ್ಡ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರೀತೀವಿ. ಗ್ರೀನ್ ಫೀಲ್ಡ್ ಇನ್ಫ್ರಾಸ್ಟ್ರಕ್ಚರ್, ಬ್ರೌನ್ ಫೀಲ್ಡ್ ಇನ್ಫ್ರಾಸ್ಟ್ರಕ್ಚರ್. ಈಗ ಒಂದು ಮೂಲಸೌಕರ್ಯವನ್ನು, ಒಂದು ಇನ್ಫ್ರಾಸ್ಟ್ರಕ್ಚರ್ನ ಹೊಸದಾಗಿ ಡೆವಲಪ್ ಮಾಡ್ತೀವಿ ಅಂತ ಇರ್ತೇವೆ. ಹೊಸದಾಗಿ ಡೆವಲಪ್ ಮಾಡ್ತೀವಿ, ಇಟ್ ಈಸ್ ಕಾಲ್ಡ್ ಗ್ರೀನ್ ಫೀಲ್ಡ್. ಸ್ಟಾರ್ಟ್ ಮಾಡಿದ್ವಿ, ಫಂಡ್ಸ್ ಶಾರ್ಟೇಜ್ ಆಗಿ ನಿಂತೋಗಿ ಭಾಳ ವರ್ಷಗಳಾಗಿದೆ. ಮತ್ತೆ ರೀಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಬ್ರೌನ್ ಫೀಲ್ಡ್. ಓಕೆ, ಈಗ ಇಲ್ಲಿ ನಾವು ಮಹಾರಾಷ್ಟ್ರ ಸರ್ಕಾರ ಅನುಮೋದನೆ ಕೊಟ್ಟಿರೋದು ಗ್ರೀನ್ ಫೀಲ್ಡ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟಿಗೆ. ನಾಶಿಕ್, ಸೋಲಾಪುರ್ ಮತ್ತು ಅಕ್ಕಲ್ಕೋಟ್. ಸೊ ಈ 3 ನಗರಗಳನ್ನು ಸಂಪರ್ಕಿಸುವಂಥ 6 ಲೈನ್ ಕಾರಿಡಾರ್ ಹೈವೇ. 6 ಲೈನ್ ಅರ್ಥ ಆಗುತ್ತಲ್ಲ. ಈಗ ನೋಡಿ, ಈ ನ್ಯಾಷನಲ್ ಹೈವೇಸಲ್ಲಿ ಮಧ್ಯದಲ್ಲಿ ವೈಟ್ದು ಪಟ್ಟಿ ಹಾಕಿರ್ತಾರೆ, ಗೊತ್ತಾ? ಸರ್, ನೋಡಿ 3 ಪಟ್ಟಿ ಇರುತ್ತೆ ನೋಡಿ, ಹೋಗ್ತಾ 3 ಬರ್ತಾ 3, 6 ಲೈನ್. ಮೈಸೂರು ಬೆಂಗಳೂರು ಹೈವೇ ನೋಡಿದ್ರೆ ಗೊತ್ತಾಗುತ್ತೆ, ಆ 6 ಲೈನ್. ಮೈಸೂರು ಟು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಇದೆಯಲ್ಲ, 6 ಲೈನ್. ಸೊ ಒಂದು ಗ್ರೀನ್ ಫೀಲ್ಡ್ 6 ಲೈನ್ ಹೈವೇನ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಅನುಮೋದನೆ ಕೊಟ್ಟು. ಆಯಿತಾ? ಸೊ ಈ ಹೈವೇ ಹೆಂಗೆ ಕನ್ಸ್ಟ್ರಕ್ಟ್ ಆಗುತ್ತೆ ಅಂದರೆ ನೋಡಿ, ಯಾವ ಹೈವೇ ಹೆಂಗೆ ಕನ್ಸ್ಟ್ರಕ್ಟ್ ಆಗುತ್ತೆ ನೋಡಿ. ಓಕೆ, ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಮೋಡ್ ಅಂತ ಒಂದು ಪದ ಬಳಸಿದೆ. ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಮೋಡ್. ಓಕೆ, ವಾಟ್ ಈಸ್ ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಮೋಡ್? ನೋಡಿ, ಸರ್ಕಾರ ಬಿಲ್ಡ್ ಮಾಡಲ್ಲ, ಒಂದು ಖಾಸಗಿ ಸಂಸ್ಥೆ ಕೊಟ್ಬಿಡುತ್ತೆ. ನೈಸ್ ರೋಡ್ ಇದ್ದಂತೆ. ನೈಸ್ ರೋಡ್ ಯಾರ್ದು? ಅಶೋಕ್ ಕೇಳಿ. ಓಕೆ, ಒಂದು ಪ್ರೈವೇಟ್ ಕಂಪ್ನಿಯವ್ರಿಗೆ ಕೊಟ್ಬಿಡುತ್ತೆ. ಅವ್ರು ಅದನ್ನು ಬಿಲ್ಡ್ ಮಾಡ್ತಾರೆ. ಓಕೆ, ಅದನ್ನು ಬಿಲ್ಡ್ ಮಾಡ್ತಾರೆ. ಅದಕ್ಕೆ ಬೇಕಾಗಿರೋ ದುಡ್ಡನ್ನು ಕೂಡ ಪ್ರೈವೇಟ್ ಕಂಪನಿ ಖರ್ಚು ಮಾಡುತ್ತೆ. ಬಟ್ ಆ ನಂತರದಲ್ಲಿ ಟೋಲ್ ಸ್ಥಾಪನೆ ಮಾಡ್ತಾರೆ. ಅವ್ರು ಏನು ಖರ್ಚು ಮಾಡಿರ್ತಾರೋ ನೋಡಿ, ಫಾರ್ ಎಕ್ಸಾಂಪಲ್ 1,000 ಕೋಟಿ ಖರ್ಚು ಮಾಡಿದ್ದಾರೆ. ಓಕೆ, ನಾನೇನು ಹೇಳ್ತಾ ಇದ್ದೀನಿ, ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಮೋಡ್ ಅಂದರೆ ಏನು ಅಂತ ಹೇಳ್ತಾ ಇದ್ದೀನಿ. ಓಕೆ, ಒಂದು ಖಾಸಗಿ ಕಂಪನಿ ಕೊಡ್ತಾರೆ, ಅವರೇ ಅದನ್ನು ಬಿಲ್ಡ್ ಮಾಡ್ತಾರೆ, ಅದಕ್ಕೆ ಎಷ್ಟು ದುಡ್ಡು ಬೇಕೋ ಅವರೇ ಖರ್ಚು ಮಾಡ್ತಾರೆ, ಆಮೇಲೆ ಟೋಲ್ ಹಾಕ್ತಾರೆ. ಟೋಲ್ ಮುಖಾಂತರ ದುಡ್ಡೆಲ್ಲ ರಿಕವರಿ ಮಾಡ್ಕೊಂತಾರೆ. ಆದರೆ ಎಷ್ಟು ಖರ್ಚು ಮಾಡಿರ್ತಾರೋ ಪ್ಲಸ್ ಅದಕ್ಕೆ ಲಾಭ. ಗೌರ್ಮೆಂಟ್ ಮುಂಚೆ ಹೇಳಿರುತ್ತೆ, ಈಗ 1,000 ಕೋಟಿ ನೀವು ಖರ್ಚು ಮಾಡ್ತೀರ ಅಂದರೆ 2,000 ಕೋಟಿ ನೀವು ತೊಗೋಬೇಕು. ಸೊ ಅಂಟಿಲ್ 2,000 ಕೋಟಿ ಕಲೆಕ್ಟ್ ಆಗೋವರೆಗೂ ಅದು ಪ್ರೈವೇಟ್ ಅದನ್ನು ನಿರ್ವಹಣೆ ಮಾಡುತ್ತೆ. ಬಟ್ ಒಂದ್ಸತಿ 2,000 ಕೋಟಿ ಕಲೆಕ್ಟ್ ಆಯಿತು ಅಂತ ಇಟ್ಕೊಳ್ಳಿ, ಅದನ್ನು ಗೌರ್ಮೆಂಟಿಗೆ ಕೊಡಬೇಕು. ಸೊ ಇದನ್ನು ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಮೋಡ್ ಅಂತ ಕರೀತಾರೆ. ಅರ್ಥ ಆಗ್ತಿದೆಯಾ? ಓಕೆ, ಹಾಗಾದರೆ ಓಕೆ, ಒಂದು ಪ್ರಶ್ನೆ ಕೇಳ್ತೀನಿ ನೋಡೋಣ. ಹಳೆ ಸ್ಟೂಡೆಂಟ್ಸ್ ಯಾರಾದರೂ ಉತ್ತರ ಕೊಡಿ. ಮೂಲ ಸೌಕರ್ಯಗಳ ಭಾಗವಾಗಿ ಸಮರ್ಪಕವಾಗಿರುವಂಥ ಸಾರಿಗೆ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವಂಥ ಭಾರತ ಸರ್ಕಾರದ ಯೋಜನೆ ಯಾವುದು? ಜಲಜೀವನ್ ಮಿಷನ್. ಯಾವ್ದು? ಗತಿಶಕ್ತಿ ಯೋಜನೆ. ಓಕೆ, ನೋಡಿ, ಮಲ್ಟಿಪಲ್ ಟೈಮ್ಸ್ ನಾನು ಗಮನಿಸ್ತಾ ಇದ್ದೆ. ಅಂದರೆ ಈ ಒಂದು 6 ಮಂತ್ಸಿಂದ ನಾನು ಕರೆಂಟ್ ಅಫೇರ್ ಕ್ಲಾಸಸ್ ಕೇಳ್ತೀನಿ. ನಾನು ಹೇಳ್ತಾ ಇದ್ದೆ, ಪ್ರಧಾನ ಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನಾ ಪಾಠ ಮಾಡ್ಬೇಕಾದ್ರೆ ಹೇಳಿದ್ದೆ 200% ಕ್ವಶನ್ ಆಗುತ್ತೆ ಅಂತ. ಮೊನ್ನೆ HK ಪೇಪರಲ್ಲಿ ಆಗಿದೆ ಫಸ್ಟ್ ಕ್ವಶನ್ ಅದು.
ಸೊ ಪ್ರಧಾನಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆ ಗ್ಯಾರಂಟಿ ಕ್ವಶನ್ ಆಗುತ್ತೆ. ಬಿಕಾಸ್ 2025 ಕೇಂದ್ರ ಬಜೆಟಲ್ಲಿ ಘೋಷಣೆ ಆಗಿತ್ತು ಸ್ಕೀಮು. ಹೊಸ ಸ್ಕೀಮು ಕ್ವಶನ್ ಆಗುತ್ತೆ ಅಂತ ಹೇಳ್ತಿದ್ದೆ ಆಗಿದೆ. ಅವನು ಇವತ್ತು ಬರ್ಕೊಡ್ತೀನಿ ನೋಡಿ. 2026 ಯಾವ್ಯಾವ ಎಕ್ಸಾಮ್ಸ್ ಆಗ್ತಾವೋ ಅದರಲ್ಲಿ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ ಬಗ್ಗೆ ಒಂದು ಕ್ವಶನ್ ಆಗೇ ಆಗುತ್ತೆ. ಆಯಿತಾ? ಹಾಗಾದರೆ ವಾಟ್ ಈಸ್ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ? ಎಸ್ ಡಿಸ್ಕಸ್. ಈಗ ಆಲ್ರೆಡಿ ನಿಮಗೆ ಗೌರ್ಮೆಂಟ್ ಸ್ಕೀಮ್ಸ್ ಹೆಂಗೆ ಓದಬೇಕು ಸ್ಟ್ರಕ್ಚರ್ ಇದೆಯಲ್ವಾ? ಎಸ್ ಆರ್ ನೋ? ನೋಡಿ, ಈಗ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ, ಪ್ರಾರಂಭ ಆಗಿದ್ದು 2021 ಸಾಕು. ಸೊ ಪ್ರಾರಂಭ ಆಗಿದ್ದು 2021. ಆಯಿತಾ? ಉದ್ದೇಶ ನೋಡಿ, ಪ್ಲೀಸ್ ಲಿಸನ್. ಇವತ್ತು ನಾನು ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆನ ಕ್ರಿಸ್ಟಲ್ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಯಿತಾ? ಈಗ ಆಲ್ರೆಡಿ ಗೊತ್ತು ನಿಮಗೆ, ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಗೊತ್ತು, ಮೂಲ ಸೌಕರ್ಯಗಳು. ಓಕೆ, ಎಸ್. ಮೂಲ ಸೌಕರ್ಯಗಳ ಭಾಗವಾಗಿ ಭಾರತಕ್ಕೆ ಅವಶ್ಯಕತೆ ಇರತಕ್ಕಂಥ ಅಥವಾ ಭಾರತಕ್ಕೆ ಸಮರ್ಪಕವಾಗಿರುವಂಥ ಸಾರಿಗೆ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುತ್ತೆ. ಅಂದರೆ ಲಾಜಿಸ್ಟಿಕ್ಸ್ ಸೆಕ್ಟರ್ ಅಂತ ಕರಿತೀವಿ ಇಂಗ್ಲೀಷು. ಉದ್ದೇಶ ಬಹಳ ಸಿಂಪಲ್. ಆಯಿತಾ? ಮೂಲ ಸೌಕರ್ಯಗಳ ಭಾಗವಾಗಿ ಭಾರತಕ್ಕೆ ಬೇಕಾಗಿರುವ ಸಮರ್ಪಕವಾಗಿರುವಂಥ ಸಾಗಣೆ ವ್ಯವಸ್ಥೆ ಅಥವಾ ಸಾರಿಗೆ ವ್ಯವಸ್ಥೆಯನ್ನು ಡೆವಲಪ್ ಮಾಡಿ. ವಿ ಆರ್ ಗೋಯಿಂಗ್ ಟು ಡೆವಲಪ್ ಎಫಿಷಿಯಂಟ್ ಲಾಜಿಸ್ಟಿಕ್ ಸೆಕ್ಟರ್. ಹಾಗಾದರೆ ಸಾರಿಗೆ ಅಂತ ಬಂದಾಗ ಯಾವ್ಯಾವ ಬರ್ತವೆ ಸರ್? ಟೋಟಲ್ಲು 7 ಇಂಜಿನ್ಸ್ ಬರ್ತವೆ. 7 ಇಂಜಿನ್ಸ್, 7 ಕ್ಷೇತ್ರಗಳು ಬರ್ತವೆ. ಯಾವ್ಯಾವುದು? ಲಿಸನ್. ರೈಲ್ವೇಸ್, ರೋಡ್ವೇಸ್, ಪೋರ್ಟ್ಸ್, ವಾಟರ್ವೇಸ್ ಜಲಮಾರ್ಗಗಳು, ಬಂದರುಗಳು ಜಲಮಾರ್ಗಗಳು, ಏರ್ಪೋರ್ಟ್ಸ್. ಎಷ್ಟಾಯಿತು? 1 2 3 4 5 6. ಓಕೆ. ಮಾಸ್ ಟ್ರಾನ್ಸ್ಪೋರ್ಟ್, ಮಾಸ್ ದೊಡ್ಡ ಪ್ರಮಾಣದಲ್ಲಿ ಸಾಗಣೆ ಮಾಡೋದು, ಮಾಸ್ ಟ್ರಾನ್ಸ್ಪೋರ್ಟ್. ಓಕೆ. ಮತ್ತು ಲಾಜಿಸ್ಟಿಕ್ಸ್ ಅಂದರೆ ಸಾರಿಗೆ ಅಂತಲೇ ಬರುತ್ತೆ. ಸೊ ಈ 7 ಕ್ಷೇತ್ರಗಳನ್ನು ಇಂಟಿಗ್ರೇಟ್ ಮಾಡ್ತಕ್ಕಂಥ ಯೋಜನೆ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ. ಯಾವುದೇ ದೇಶ ಡೆವಲಪ್ ಆಗಬೇಕು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಇಂಪಾರ್ಟೆಂಟ್. ವಿತೌಟ್ ಇನ್ಫ್ರಾಸ್ಟ್ರಕ್ಚರ್ ದರ್ ಇಸ್ ನೋ ಡೆವಲಪ್ಮೆಂಟ್. ಆಯಿತಾ? ಸೊ ಮೂಲ ಸೌಕರ್ಯಗಳ ಭಾಗವಾಗಿ ಸಮರ್ಪಕವಾಗಿರುವಂಥ ಸಾರಿಗೆ ವ್ಯವಸ್ಥೆ, ಟ್ರಾನ್ಸ್ಪೋರ್ಟ್ ಸಿಸ್ಟಮನ್ನು ಬಿಲ್ಡ್ ಮಾಡ್ತಕ್ಕಂಥ ಯೋಜನೆ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ. ಇದರ ಕೆಳಗಡೆ 7 ಲಾಜಿಸ್ಟಿಕ್ಸ್ ಇಂಜಿನ್ ಅಂದರೆ 7 ಸಾರಿಗೆ ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡಲಾಗ್ತದೆ. 7 ಸಾರಿಗೆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಾಗ್ತದೆ. ರೈಲ್ವೇಸು, ರೋಡ್ವೇಸು, ಪೋರ್ಟ್ಸ್ ಬಂದರುಗಳು, ವಾಟರ್ವೇಸ್ ಜಲಮಾರ್ಗಗಳು, ಏರ್ಪೋರ್ಟ್ಸ್. ಓಕೆ. ಏರ್ಪೋರ್ಟು, ಮಾಸ್ ಟ್ರಾನ್ಸ್ಪೋರ್ಟ್ ಮತ್ತು ಲಾಜಿಸ್ಟಿಕ್ಸ್. ಈ 7 ಕ್ಷೇತ್ರಗಳನ್ನು ಏಕೀಕೃತಗೊಳಿಸುವಂಥ ಯೋಜನೆ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ. ಆಯಿತಾ? ಉದ್ದೇಶ ಆಯಿತು. ಉದ್ದೇಶಿತ ಫಲಾನುಭವಿ ಇಷ್ಟು ಕ್ಷೇತ್ರ, ಟಾರ್ಗೆಟೆಡ್ ಬೆನಿಫಿಷರೀಸ್ ಇಷ್ಟು ಕ್ಷೇತ್ರಗಳು, ಇಂಪ್ಲಿಮೆಂಟಿಂಗ್ ಮಿನಿಸ್ಟ್ರಿ. ಇದು ಭಾಳ ಇಂಪಾರ್ಟೆಂಟ್. ಯಾರು ಹೇಳ್ತೀರಾ? ಇಲ್ಲ, ಇಲ್ಲಿ ಒಂದು ಕರೆಕ್ಷನ್ ಇದೆ. ಈ ಸ್ಕೀಮನ್ನು ಯಾವುದೋ ಒಂದು ಮಿನಿಸ್ಟ್ರಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಎಸ್ ಆರ್ ನೋ? ಬಿಕಾಸ್ ಲಾಟ್ ಆಫ್ ಮಿನಿಸ್ಟ್ರೀಸ್ ಇದಾವೆ. ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಬೇರೆ ಇದೆ, ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ನ್ಯಾಷನಲ್ ಹೈವೇಸ್ ಬೇರೆ ಇದೆ, ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಬೇರೆ ಇದೆ, ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಶಿಪ್ಪಿಂಗ್ ಆ್ಯಂಡ್ ವಾಟರ್ವೇಸ್ ಇದೆ. ಎಸ್ ಆರ್ ನೋ? ಸೊ ಇಲ್ಲಿ ಯಾವುದೋ ಒಂದು ಮಿನಿಸ್ಟ್ರಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಆಯಿತಾ? ಹಾಗಾಗಿ ಅಷ್ಟೂ ಮಿನಿಸ್ಟ್ರಿಗಳನ್ನು ಸೇರಿಸಿ, ಓಕೆ, ಕೋಆರ್ಡಿನೇಟ್ ಮಾಡ್ತಕ್ಕಂಥ ಮಿನಿಸ್ಟ್ರಿ. ಇಂಪ್ಲಿಮೆಂಟ್ ಅಲ್ಲ, ಕೋಆರ್ಡಿನೇಷನ್. ಯಾವುದೋ ಒಂದು ಮಿನಿಸ್ಟ್ರಿಗೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಬರಲ್ಲ. ಹಾಗಾಗಿ ಇಟ್ ಈಸ್ ಕೋಆರ್ಡಿನೇಟೆಡ್ ಬೈ ಮಿನಿಸ್ಟ್ರಿ ಆಫ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಇದು ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ. ಎಸ್ ಆರ್ ನೋ? ಅದೇ. ಸೊ ಇಲ್ಲಿ ಮಹಾರಾಷ್ಟ್ರದ ಕಾರಿಡಾರ್ ಬಗ್ಗೆ ಏನು ಮಾತಾಡ್ತಾ ಇದ್ದೀವಿ, ಇದಕ್ಕೆ ಫಂಡ್ಸನ್ನು ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆಯಿಂದ ನೀಡಲಾಗಿದೆ. ಕರೆಕ್ಟಾಗಿ ಹೇಳ್ರು? ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ ಅರ್ಥ ಆಯ್ತಾ ಇಲ್ಲ? ಎಸ್ ಆರ್ ನೋ?